ಇಂಡಸ್ಟ್ರಿಯಲ್ಲಿ ನಮ್ಮ ಇಂಡಸ್ಟ್ರಿ ಅಂತ ಅಲ್ಲ, ಸಿನಿಮಾ ಅಂದ್ರಲ್ಲಿ ಕೆಲವೊಂದು ಅದೇ ಪಾರ್ಟ್ 2 ಚಾಪ್ಟರ್ ಅಂತ ಮಾಡಬೇಕು ಅಂತಲೇ ಇರುತ್ತೆ, ಅಥವಾ ಅದು ಕತೆ ಡಿಮ್ಯಾಂಡ್ ಮಾಡುತ್ತೆ. ಕೆಲವೊಂದು ಸಲ ಬಿಸ್ನೆಸ್ ಡಿಮ್ಯಾಂಡ್ ಮಾಡುತ್ತೆ. ಈಗ ಪಾರ್ಟ್ 1 ಹಿಟ್ ಆಗಿಬಿಟ್ಟಿದೆ, ಪಾರ್ಟ್ 2 ಮಾಡೋಣ, ವರ್ಕ್ ಆಗುತ್ತೆ ಅನ್ನೋದು. ಯಾಕಂದರೆ ಒಂದು ಹೈಪ್ ಕ್ರಿಯೇಟ್ ಆಗಿರುತ್ತೆ, ಅಥವಾ ಜನನೇ ಕೇಳ್ತಾರೆ ಪಾರ್ಟ್ 2 ಬರುತ್ತಾ ಅನ್ನೋ ಥರ. ಬಟ್ ನೀವು ಕತೆ ಮಾಡ್ಕೊಂಡಾಗಿ ಸಿನಿಮಾ ಮಾಡಬೇಕು ಅಂದಾಗ ಫಿಕ್ಸ್ ಆಗಿದ್ರ ಶೂಟ್ ಮಾಡಿದ್ಮೇಲೆ ಪಾರ್ಟ್ 2 ಮಾಡಬೇಕು? ಅಲ್ಲ, ಪಾರ್ಟ್ ಎ ಮಾಡ್ತಾ ಇರ್ಬೇಕು, ಸೈಡ್ ಎ ಮಾಡ್ತಾ ಇರಬೇಕಾದ್ರೆ ಶೂಟಿಂಗು ನಾವು ಶಿವಮೊಗ್ಗದಲ್ಲಿ ಒಂದು ಶೆಡ್ಯೂಲ್ ಇತ್ತು 19 ದಿನದ್ದು. ಸೊ ಆ ಶೆಡ್ಯೂಲ್ಗಿಂತ ಮುಂಚೆ ನಾನು ರಕ್ಷಿತ್ ಜೊತೆ ಮಾತಾಡಿದ್ದೆ. ನನಗೆ ಅವಾಗಲೇ, ಅಂದರೆ ಅವಾಗ ನಾವೊಂದು 25 ದಿನ ಶೂಟಿಂಗ್ ಮಾಡಿದ್ವಿ ಅಷ್ಟೇ. ಸೊ ನನಗೆ ಅವಾಗಲೇ ಅನಿಸಿತ್ತು ಇದು 2 ಭಾಗ ಆಗತ್ತೆ, ಇದು ಕಥೆಯಲ್ಲಿ ಆ ಥರ ಅನಿಸ್ತಾ ಇದೆ ನನಗೆ. 2 ಭಾಗದ ಕಥೆ ಇದು, ಎರಡು ಸಿನಿಮಾ ಆಗ್ಬೋದು ಇದು ಅಂತ. ಸೊ ಅವನು ನಾನು ಹೇಳಿದ ತಕ್ಷಣ ಒಂದ್ಸಲ ನೋಡ್ದ, ಏನು ಹೇಳ್ತಾ ಇದ್ಯಾ ನೀನು ಅಂತ. ಆಮೇಲೆ ನಾನು ಹೇಳಿದೆ, ಅಂದರೆ ಈ ಥರ ನನಗೊಂದು ಫೀಲಿಂಗ್ ಬರ್ತಾ ಇದೆ, ಬಿಕಾಸ್ ನಾನು ಕತೆ ಜೊತೆನೇ ಇರ್ತೀನಿ ಯಾವಾಗಲೂ ಸಿನಿಮಾ ಮಾಡಬೇಕಾದ್ರೆ. ಈ ಥರ ಕಥೆಯಲ್ಲಿ ಎಸ್ಪೆಷಲಿ ಎಮೋಷ್ನಲಿ ಡ್ರಿವನ್ ಸ್ಟೋರಿ ಆಗಿರ್ಬೇಕಾದ್ರೆ, ಎಸ್ಪೆಷಲಿ ತುಂಬ ಎಮೋಷ್ನಲಿ ಇಂಟೆನ್ಸ್ ಸ್ಟೋರಿ ಇರಬೇಕಾದ್ರೆ, ಕೆಲವೊಮ್ಮೆ ಸಂಪೂರ್ಣ ಸ್ಕ್ರಿಪ್ಟ್ ಬರೆದಿದ್ರೂ ಕೆಲವೊಂದು ಯಾವುದೋ ಒಂದು ಮಾಂಟಾಜಸ್ಸು ಅಲ್ಲೇ ಹೊಳೆಯತ್ತೆ, ಇದು ಬೇಕಿದು, ಇದೊಂದು ವಿಷಯ ನಾನು ತೋರಿಸ್ಬೇಕು, ಇದೊಂದು ವಿಷಯ ಹೊರಗೆ ಬರಬೇಕು ಅಂತ ಇರುತ್ತೆ. ಸೊ ಆ ಥರ ಒಂದು 2-3 ವಿಷಯ ಆ್ಯಡ್ ಆದಾಗ ನನಗನ್ಸಿದ್ದು ಸಪ್ರೇಟ್ ಕತೆ ಆದರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಅವಾಗ ಚರ್ಚೆ ಮಾಡಿದಾಗ ನಮ್ಮಿಬ್ಬರಲ್ಲಿ ಮಾತಾಗಿದ್ದು, ನಿನಗೆ ಹೆಂಗೆ ಬರೋದು ಮಾಡು ನೀನು, ಅಂದರೆ ಬಜೆಟ್ದೆಲ್ಲ ನೋಡಿದ್ವಿ, ಅದೆಲ್ಲ ನಾವು ಅಂದ್ಕೊಂಡಿದ್ರ ಒಳಗಡೆ ಆ ಇದರೊಳಗಡೆ ಕ್ಯಾಲ್ಕುಲೇಷನ್ ಒಳಗಡೆ ಆಗ್ತಾಯಿತ್ತು. ಸೊ ನೀನು ಶೂಟ್ ಮಾಡೋದು ನಿನ್ಗೆ ಹೆಂಗೆ ಬೇಕು ಶೂಟ್ ಮಾಡು, ಎಕ್ಸ್ಟ್ರಾ ಡೇಸ್ ಆಗಿದ್ರೆ ಅದು ಆಗತ್ತೆ, ಪರವಾಗಿಲ್ಲ, ಅದು ಫಿಗರ್ ಔಟ್ ಮಾಡೋಣ, ಆಮೇಲೆ ನೋಡು ನಿನಗೆ ಏನು ಅನ್ಸುತ್ತೆ, 2 ಭಾಗ ನೋಡಿ ಆಮೇಲೆ ಡಿಸೈಡ್ ಮಾಡು ಅಂತ ನಮ್ಮಿಬ್ಬರಲ್ಲಿ ಒಂದು ಮಾತುಕತೆ ಆಯಿತು. ಸೊ ಅವಾಗಿಂದ ನನಗದು ಕ್ಲಾರಿಟಿ ಇತ್ತು, ಎಲ್ಲೋ ಒಂದು ಕಡೆ ಇದು 2 ಭಾಗ ಆಗತ್ತೆ ಅಂತ. ಬಟ್ ನನಗೆ ಅದು ನಾನು 2 ಪಾರ್ಟ್ ಮುಗಿಸೋ ತನಕ ಆ ಡಿಸಿಷನ್ ತೊಗೊಬಾರ್ದು ಅಂತ ನನಗೆ ಕ್ಲಾರಿಟಿ ಇತ್ತು. ಯಾಕೆಂದರೆ ಇದು ಬೇರೆ ಯಾವ ಸಿನಿಮಾ ಥರ ಅಲ್ಲ. ಇಟ್ಸ್ ಅ ಯುನೀಕ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ದಟ್ ಒಂದು ಎಮೋಷ್ನಲ್ ಸ್ಟೋರಿನ 2 ಭಾಗದಲ್ಲಿ ಯೂಶಲಿ ಮಾಡಲ್ಲ. ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಹೀರೋ ಬಂದು ನಿಂತಿರ್ತಾನೆ, ಅವನದೊಂದು ಜರ್ನಿ ಇರುತ್ತೆ, ಅದು ಆ್ಯಕ್ಷನ್ನು ಅಡ್ವೆಂಚರು ಆ ಥರ ಸಿನಿಮಾಗೆ ಯೂಶಲಿ 2 ಭಾಗ ಥರ ನೋಡ್ತಾರೆ. ಬಟ್ ಇಲ್ಲಿ ಒಂದು ಎಮೋಷ್ನಲ್ ಲ್ಯಾಂಡ್ಸ್ಕೇಪಲ್ಲಿ, ಒಂದು ಇಂಟೆನ್ಸ್ ಲವ್ ಸ್ಟೋರಿಲಿ ಆ ಥರ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಪ್ರಶ್ನೆ ಬಂದಾಗ ಒಂದು ಕ್ಲಾರಿಟಿ ಇದ್ದಿದ್ದು, ನಾವು ಮುಂಚೆ ಅನೌನ್ಸ್ಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ರಾಂಗ್ ಮಿಸ್ಕನ್ಸೆಪ್ಷನ್ಸ್ ಡೆವಲಪ್ ಆಗುತ್ತೆ. ಆ್ಯಂಡ್ ರಿಲೀಸ್ ಮಾಡೋದಾದರೂ ನಾವು ಪಕ್ಕದಲ್ಲೇ ಮಾಡಬೇಕು. ಬಿಕಾಸ್ ಆ ಸಿನಿಮಾದ ಹ್ಯಾಂಗ್ ಓವರಲ್ಲೇ ಇರಬೇಕಾದ್ರೇ ಇನ್ನೊಂದು ಭಾಗ ಬರಬೇಕು. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಲೆಲ್ಲ ಬರೀ 1 ತಿಂಗಳು ಬರುತ್ತೆ, 7 ವಾರ ಅಷ್ಟು ಅದನ್ನು ನೋಡ್ಕೊಂಡೇ ಮಾಡಿರೋದು. ಅಷ್ಟು ಟೈಮಲ್ಲೇನೆ ಇನ್ನೊಂದು ಸಿನಿಮಾ, ಅದೊಂದು ಚಾಲೆಂಜಿಂಗು. ಹೌದು, ಅಂದರೆ ನಮಗೂ ತುಂಬಾನೇ ಹೊಸ ವಿಷಯ, ನಮಗೂ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗತ್ತೆ. ಅಂದರೆ ಸಂಪೂರ್ಣವಾಗಿ ಕತೆ ಯಾವ ದಿಕ್ಕಲ್ಲಿ ಎಳ್ಕೊಂಡು ಹೋಗ್ತಾ ಇದೆ, ತುಂಬ ಆನೆಸ್ಟಾಗಿ ಕತೆ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣದಿಂದ ಇದು ಬಿಸ್ನೆಸ್ ಡಿಸಿಷನ್ ಆಗಲಿ ಅಥವಾ 2 ಥರ ಬಿಸ್ನೆಸ್ ಆಗುತ್ತೆ ಆ ಥರ ಡ್ರಿವನ್ ಆಗಿರೋ ಡಿಸಿಷನ್ ಅಲ್ಲ. ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಾನು ಐಡಿಯಾ ಪ್ರಪೋಸ್ ಮಾಡಿದಾಗ ಒಂದೇ ಫಿಲ್ಮ್ ಬೆಟರ್ ಅಲ್ವಾ ಅಂತ ರಕ್ಷಿತ್ ಅಭಿಪ್ರಾಯ ಇತ್ತು. ಬಟ್ ನಾನು ಹೇಳಿದ್ದು, ನಾನು ಎಕ್ಸ್ಪ್ಲೇನ್ ಮಾಡಿದ ರೀತಿ, ಆಮೇಲೆ ಅವನು ನೋಡಿದ ರೀತಿಯಿಂದ ಅವನಿಗೂ ಕ್ಲಿಯರ್ ಆಯಿತು ಇದೇನಿಗೆ 2 ಭಾಗ ಆಗಬೇಕು ಅಂತ. ಸೊ ಇಟ್ ವಿಲ್ ಬಿ ಅ ನ್ಯೂ ಎಕ್ಸ್ಪೀರಿಯನ್ಸ್. ಬಟ್ ಒನ್ ಥಿಂಗ್ ಈಸ್ ದಟ್ ಇಟ್ಸ್ 2 ಫುಲ್ಫಿಲ್ಲಿಂಗ್ ಫಿಲ್ಮ್ಸ್. ಅಂದರೆ ಅಲ್ಲಿ ಕ್ಲಿಯರ್ ನಾನು ಬರೆದಿರೋ ರೀತಿನೂ 2 ಹಂತದಲ್ಲಿ ಬರೆದಿದ್ದೆ ಆ್ಯಕ್ಚುಲಿ. ಇದು ಪೂರ್ತಿ ಶೂಟಿಂಗ್ ಮಾಡಿ, ಇದಾಮೇಲೆ ಪೂರ್ತಿ ಬರೆದು ಆಮೇಲೆ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ನಾವು ವಿಜುವಲ್ಲಿ ನೀವು ನೋಡಬೇಕು ಅಂದ್ರೆ ಸಿನಿಮಾನ, ಇಲ್ಲಿ ಯೂಸ್ ಮಾಡಿರೋ ಲೆನ್ಸ್ ಸ್ಟೈಲೇ ಬೇರೆ, ಇಲ್ಲಿ ಯೂಸ್ ಮಾಡಿರೋ ಲೆನ್ಸ್ ಸ್ಟೈಲೇ ಬೇರೆ. ನಾವು 2ನೇ ಭಾಗಕ್ಕೆ ಅಂದರೆ ಸೈಡ್ ಬಿಗೆ ಬೇರೆಯೇ ಲೆನ್ಸ್ ಯೂಸ್ ಮಾಡಿದ್ದೀವಿ, ಬೇರೆಯೇ ಲೈಟಿಂಗ್ ಸ್ಟೈಲ್ ಯೂಸ್ ಮಾಡಿದ್ದೀವಿ. ಸೊ ತುಂಬ ಕ್ಲಿಯರಾಗಿ ನಮಗೇನೆ ಮಾಡ್ಬೇಕಾದ್ರೆ ಅದು ನಿರ್ಧಾರ ಆಯಿತು. ಸೊ ಇಟ್ ವಾಸ್ ನಾಟ್ ಪ್ಲಸ್ ಮಧ್ಯದಲ್ಲಿ ಅವ್ನು ವೆಯ್ಟ್ ಪುಟ್ ಆನ್ ಮಾಡ್ತಾ ಇದ್ದ, ಚಾರ್ಲಿ ರಿಲೀಸ್ ಇತ್ತು. ಸೊ ನನಗೆ ಸೆಕೆಂಡ್ ಪಾರ್ಟ್ ಅವಾಗ ಬರ್ದಿದ್ದು ನಾನು ಆ್ಯಕ್ಚುಲಿ. ಈಗ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ರಕ್ಷಿತ್ತು, ಈಗ ನಾರ್ಮಲ್ ಆನ್ಸರ್ ಬಿಟ್ಬಿಡಿ, ಅಂದರೆ ನಾವು ಕೇಳಿದ್ದೆಲ್ಲ ಕೊಡ್ತಾನೆ, ಒಳ್ಳೆ ಪ್ರೊಡ್ಯೂಸರು, ಸಿನಿಮಾ ಗೊತ್ತು, ಅದು ಬಿಟ್ಟು ಪ್ರೊಡ್ಯೂಸರ್ ಹಾಗೆ ಹೆಂಗಿರ್ತಾರೆ ಅಂತ. ಅಂದರೆ ತುಂಬಾ ಅದ್ಭುತ ವಿಷಯ ಏನು ಅಂದರೆ, ಹೀ ಅಂಡರ್ಸ್ಟ್ಯಾಂಡ್ಸ್. ನಾನು ಏನಾದ್ರು ಒಂದು ರಿಕ್ವೈರ್ಮೆಂಟ್ ಕೇಳಿದ್ರೆ ಅವ್ರಿಗೆ, ಅಂದರೆ ಹೀ ಅಂಡರ್ಸ್ಟ್ಯಾಂಡ್ಸ್ ನಾನು ಏನಕ್ಕೆ ಅದನ್ನು ಕೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಗೋಧಿ ಬಣ್ಣ ಮಾಡಿರೋದು ಹೆಂಗೆ ಅಂತ ಅವ್ನು ನೋಡಿಯಾನೆ. ಅಂದರೆ
ಯಾವ ಕಂಟ್ರೋಲಲ್ಲಿ, ಯಾವ ಒಂದು ಬಜೆಟ್ ರಿಸ್ಟ್ರಿಕ್ಷನಲ್ಲಿ, ಆಮೇಲೆ ಎಷ್ಟು ಬೇಕು, ಎಷ್ಟು ವೇಸ್ಟೇಜ್ ಅಗೇನ್ಸ್ಟ್ ನಾನು ಅಂತ ಅವನಿಗೆ ಗೊತ್ತು. ಸೊ ನಾನು ನಂಬರ್ ಆಫ್ ಡೇ ಶೂಟ್ ಮಾಡಿದ್ದು, ಕ್ರೂ ಯೂಸ್ ಮಾಡಿದ್ದು, ಕ್ಯಾಮ್ರಾ ಯೂಸ್ ಮಾಡಿದ್ದು, ಮತ್ತು ಔಟ್ಪುಟ್ಟಿಗೆ ಏಮ್ ಮಾಡಿದ್ದು. ಅಂದರೆ ಆ ಎಕ್ಸ್ಪೀರಿಯನ್ಸ್ ನೋಡಿ ಅವನಿಗೆ ಗೊತ್ತಿತ್ತು. ಆ್ಯಂಡ್ ಅದನ್ನು ನಾನು ಕಾಪಾಡ್ಕೊಂಬರೋದು ನಂದು ಕರ್ತವ್ಯ. ದಟ್ ಈ ಬಜೆಟಲ್ಲಿ ನಾನು ಸಿನಿಮಾ ಮುಗಿಸ್ಬೇಕು, ಎಲ್ಲೂ ಎಕ್ಸೆಸಿವ್ ಎಕ್ಸ್ಪೆಂಡಿಚರ್ ಆಗಬಾರ್ದು. ಸೊ ಆ ಒಂದು ಮೈಂಡ್ ಸೆಟ್ಟು ನನಗೆ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಅದು ರಕ್ಷಿತಿಗೆ ಗೊತ್ತು. ಸೊ ತುಂಬ ನನಗೆ ಒಂಥರ ನೀನು ನೋಡು, ನಿನಗೆ ಬೇಕು ಅಂದರೆ ತಗೋ ಥರ ಒಂದು ಫ್ರೀ ರೇನ್ ಇತ್ತು ನನಗೆ. ಸೊ ಬಟ್ ಅದು ಕೊಟ್ಟಿದ್ದಾರೆ ಅನ್ನೋದು ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ. ಬಿಕಾಸ್ ಆ ಟ್ರಸ್ಟ್ ಉಳಿಸ್ಕೊಳ್ಳೋದು ನಂದು ಕರ್ತವ್ಯ. ಇನ್ನು ಈ ಥರದ ಸಿನಿಮಾಗಳು ನೀವು ಹೇಳ್ದಂಗೆ ಈಗ ಎ ಸೈಡ್ ಬಿ ಸೈಡ್ ಅಂತ ಅಂದಾಗ ಕ್ಯಾಮ್ರಾಮ್ಯಾನು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಬೇರೆ ಥರನೇ ನೋಡಬೇಕು. ಒಬ್ಬರೇ ಕ್ಯಾಮ್ರಾಮ್ಯಾನು, ಸೇಮ್ ನೀವು ಒಬ್ಬರೇ ಡೈರೆಕ್ಟ್ರು ಇನ್ನೊಂದು ಥರ ನೋಡಬೇಕು. ಅದ್ವೈತ್ ಈಗಾಗಲೇ ಎಲ್ರಿಗೂ ಗೊತ್ತು, ಅವ್ರ ಸ್ಟೈಲ್ ಆಫ್ ಮೇಕಿಂಗು, ಅವ್ರು ಮಾಡೋ ಕೆಲಸ ಬೇರೆ ಥರನೇ ಇರುತ್ತೆ. ನೋಡಿದ ತಕ್ಷಣ ಒಂದಷ್ಟು ಜನಕ್ಕೆ, ಅಂದರೆ ಸಿನಿಮಾ ತಿಳ್ಕೊಂಡಿರೋರಿಗೆ, ಸಿನಿಮಾ ಪ್ರೀತಿಸೋರಿಗೆ ಗೊತ್ತಾಗುತ್ತೆ ಮೇ ಬಿ ಇದು ಅದ್ವೈತ್ ಅಲ್ವಾ ವರ್ಕು ಅಂತ. ಅವ್ರು ನಿಮಗೆ ಎಷ್ಟು ಸಪೋರ್ಟ್ ಆಗಿದ್ರು ಈ ಸಿನಿಮಾದಲ್ಲಿ? ಕಾಪಟ್ಟೆ. ಅಂದರೆ ನನಗೆ ಒಂದು 2-3 ಕೊಲ್ಯಾಬ್ರೇಟರ್ಸ್ ಇಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ, ಆಗ್ತಾ ಇರಲಿಲ್ಲ. ಅದ್ವೈತ್ ಅದರಲ್ಲಿ ತುಂಬ ಹೈಯಲ್ಲಿರ್ತಾರೆ ಆ ಲಿಸ್ಟಲ್ಲಿ. ಬಿಕಾಸ್ ಅವ್ರದ್ದು ತುಂಬ ಖುಷಿ ವಿಷಯ ಏನು ಅಂದರೆ, ನಮ್ಮಿಬ್ಬರ ಮಧ್ಯದಲ್ಲಿ ಒಂಥರ ಅನ್ಟೋಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನಗೆ ಒಂದು ಟ್ರೀಟ್ಮೆಂಟ್, ಒಂದು ಸೀನನ್ನು ನಾನು ಹಿಂಗೆ ಕಂಪೋಸ್ ಮಾಡ್ತೀನಿ, ಹಿಂಗೆ ಫ್ರೇಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ವೈಬ್ ಆಗ್ತೀವಿ ನಾವು. ಅಂದರೆ ಒಂದು ಸೀನಿಗೆ ಒಂದು ಮೂಡ್ ಅಂತಿರುತ್ತೆ, ಆ್ಯಂಡ್ ಮೂಡ್ ಮೇಲೆ ತುಂಬ ಕೆಲಸ ಮಾಡಬೇಕು ಅಂತ ನನ್ನ ಫಿಲಾಸಫಿ. ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಸೀನೂ ನೀವು ಹೆಂಗೆ ಲೈಟ್ ಮಾಡ್ತೀರಾ, ಕ್ಯಾರೆಕ್ಟರ್ನ ಹೆಂಗೆ ಲೈಟ್ ಏನು ಕತೆ ಹೇಳುತ್ತೆ ಅನ್ನೋದು ಸೀನನ್ನು ಆ್ಯಕ್ಚುಲಿ ತುಂಬ ಎಲಿವೇಟ್ ಮಾಡುತ್ತೆ. ಅಂದರೆ ರೈಟಿಂಗ್ ಇಂಪಾರ್ಟೆಂಟು. ರೈಟಿಂಗ್ ಇಲ್ದೋದ್ರೆ ಏನೂ ವರ್ಕ್ ಆಗಲ್ಲ. ರೈಟಿಂಗ್ ಫಸ್ಟ್ ಇದ್ದು, ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಇದ್ದು, ಅದ್ರ ಮೇಲೆ ನೀವು ಒಳ್ಳೆ ಕ್ಯಾಮ್ರಾ ವರ್ಕ್ ಆ್ಯಂಡ್ ಲೈಟಿಂಗ್ ಇದ್ದರೆ ದೆನ್ ಒಂದು ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅದ್ವೈತ್ ಅದರಲ್ಲಿ ಅದ್ಭುತ ಟೆಕ್ನಿಷಿಯನ್. ಸೊ ಒಂದು ಮೂಡ್ ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ. ಅಂದರೆ ಅವರಿಗೆ ಟೈಮ್ ಕೊಟ್ಟು ಅವ್ರು ನೋಡಿದಾಗ, ಅವ್ರಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕಾಣಿಸುತ್ತಲ್ಲ. ಅಂದರೆ ನಾನು ನೋಡ್ತೀನಿ ಅವ್ರು ಲೈಟ್ ಮಾಡೋ ರೀತಿ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನೋ ಮಾಡ್ತಾ ಇರ್ತಾರೆ, ಇಲ್ಲೇನೋ ಲೈಟ್ ಆಗ್ತಾ ಇರ್ತಾರೆ, ನನಗೆ ಅದು ಕಾಣಿಸುತ್ತೆ, ಆ ಮೂಡು ಬರ್ತಾ ಇರೋದು. ಸೊ ನಾನು ಅವ್ರಿಗೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಎಲ್ಲರೂ ಕೇಳಿರ್ತಾರೆ, ಐ ಲವ್ ಯು ಅದ್ವೈತ್, ಐ ಲವ್ ಯು ಅದ್ವೈತ್ ಅಂತ ಜೋರಾಗಿ ಎಲ್ಲರ ಬುದ್ಧಿ ಜೋರಾಗಿ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಮೇಡಮ್ ಮುಂದೆ ಹೇಳಿದ್ದೀರಾ? ಎಲ್ಲರ ಬುದ್ಧಿನೂ ಹೇಳಿದ್ದೀನಿ ನಾನು. ಓಕೆ, ನಿಮ್ಮ ಸಿನಿಮಾ ರಾಜಕೀಯ ಇಲ್ಲ ವಿಷಯದಲ್ಲಿ. ಅವ್ರನ್ನ ಕೇಳಿದ್ದೀರಾ? ಅವರು ತುಂಬ ರಾಜ್ಕೊಂಡು ಹೇಳ್ತಾರೆ ಐ ಲವ್ ಯು ಅಂತ. ನಿಮ್ಮ ಸಿನಿಮಾದಲ್ಲಿ ಸಾಂಗ್ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ನನಗನ್ಸಿದೆ ಆ್ಯಸ್ ಎ ಆಡಿಯನ್ ಆಗಿ, ಡಬಲ್ ಇಂಪಾರ್ಟೆನ್ಸ್ RRಗಿರುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದೇ ನೀವು ಹೇಳ್ದಂಗೆ ಒಂದು ಮೂಡ್ ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ಅಥವಾ ಒಂದೆಲ್ಲೋ ಕರ್ಕೊಂಡು ಹೋಗೋದಕ್ಕೆ. ಈಗ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲ್ಲೇ ಇರ್ಬೋದು, ಅವ್ರ ಮನೆಗೆ ಹೋದಾಗ ಮತ್ತು ವಸಿಷ್ಠ ಬಂದಾಗೆಲ್ಲ ನಮ್ಗೆ ಇಲ್ಲೇ ಬರ್ತಾ ಇದ್ದಾನೆ ಅನ್ನೋ ಥರ ಫೀಲ್ ಆಗುತ್ತೆ. ಇದರಲ್ಲಿ ಮ್ಯೂಸಿಕ್ಕು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೆಂಗೆ ವರ್ಕ್ ಮಾಡ್ತಿದ್ದಾರೆ? ಅದು ಎರಡು ಬ್ಯಾಕ್ ಟು ಬ್ಯಾಕ್ ಬೇಗ ಕೊಡಬೇಕು. ಎಲ್ರಿಗೂ ಕಂಪ್ಲೇಂಟ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಬೇಗ ಕೊಡಲ್ಲ. ತುಂಬಾ ಬ್ಯೂಟಿಫುಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಸೈಡೇದು ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ತುಂಬಾ ಹಿಂದೆನೇ ಮಾಡಿದ್ದೀವಿ ನಾವು. ಯಾಕೆಂದರೆ ಸೈಡೇದು ಎಡಿಟಿಂಗ್ ಎಲ್ಲ ಆಗಿ ಒಂದು ಐಡಿಯಾ ಇತ್ತು, ಇಲ್ಲಿ ಮ್ಯೂಸಿಕ್ ಬರುತ್ತೆ. ಸೊ ಸೈಡೇದು ವರ್ಕ್ ಜಾಸ್ತಿ ಮುಗ್ದಿದೆ. ಸೈಡ್ ಬೀದ್ ಇವಾಗ ನಡೀತಾ ಇದೆ. ತುಂಬಾ ಕಾಂಪ್ಲೆಕ್ಸ್ ಇದೆ. ಅಂದರೆ ನಮ್ಮ ಸಿನಿಮಾಗಳಲ್ಲಿ ಸೈಲೆನ್ಸ್ನ ಜಾಸ್ತಿ ಯೂಸ್ ಮಾಡಲ್ಲ. ಮ್ಯೂಸಿಕ್ನ ಹಾಕೊಂಡು ಮೇಲ್ಗಡೆಯಿಂದ ಕೆಳಗಡೆ ತುಂಬಿಸಿ ಒಂಥರ ಅದು ಕೇಳಿದ್ರೆ ಕಿವಿ ತೂತ ಆಗಬೇಕು, ಆ ಥರ ಇರುತ್ತೆ. ಬಟ್ ಇದರಲ್ಲಿ ನಾವು ಆ ಬ್ಯಾಲೆನ್ಸ್ನ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಮ್ಯೂಸಿಕಲಿ ಹೆವಿ ಇರುತ್ತೆ, ಕೆಲವೊಂದು ಪಾಯಿಂಟ್ಸಲ್ಲಿ ನಿಮಗೆ ಸೈಲೆನ್ಸ್ ಫೀಲ್ ಆಗುತ್ತೆ. ಆ ಸೈಲೆನ್ಸು ತುಂಬ ಇಂಪಾರ್ಟೆಂಟು, ಆವಾಗಲೇ ನಿಮಗೆ ಆ ಮ್ಯೂಸಿಕ್ಕಿಗೆ ಒಂದು ಅರ್ಥ. ಸೊ ಆ ಎಲಿಮೆಂಟ್ಸ್ ಮೇಲೆ ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಒಂದು ಹೊಸ ಸೌಂಡ್ಗೆ ನಾವು ಯಾವತ್ತೂ ಪ್ರಯತ್ನ ಪಡ್ತೀವಿ, ನಾನಾಗಲಿ ಚರಣ್ ಆಗಲಿ. ಸೊ ಸೈಡ್ಗೆ ಒಂದು ಸರ್ಟನ್ ಐಡೆಂಟಿಟಿ ಇದೆ ಟ್ರೀಟ್ಮೆಂಟ್ ಮ್ಯೂಸಿಕ್ ವೈಸು. ಸೈಡ್ ಬಿಗೆ ಒಂದು ಮ್ಯೂಸಿಕ್ ಇದೆ. ಸೊ ಅವರು ಇನ್ಫ್ಯಾಕ್ಟ್ 2 ಪಾರ್ಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಎಫರ್ಟ್ ಅವ್ರಿಗೆ ಹೋಗ್ಬೇಕು, ಯಾಕೆಂದರೆ ತುಂಬ ಜಾಸ್ತಿ ಕೆಲಸ ಇರೋದು. ಸೊ ಅವರು ನಾನ್ ಸ್ಟಾಪ್ ಕೆಲಸ ಮಾಡ್ತಾಯಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಸಿನಿಮಾದಲ್ಲಿ ಇನ್ನು ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ? ಹೊಸಬ್ರು ಯಾರಾದರೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಹಿಂಗೆ ಸುಮಾರು ಜನ ಇದ್ದಾರೆ. ಹೊಸಬ್ರು ಮತ್ತು ತುಂಬ ಸೀನಿಯರ್ ಆರ್ಟಿಸ್ಟ್ ಶರತ್ ಸರ್ ಇದ್ದಾರೆ, ಒಂದು ತುಂಬ ಇಂಪಾರ್ಟೆಂಟ್ ಪಾರ್ಟಲ್ಲಿ. ಮತ್ತು ಡೈರೆಕ್ಟರ್ ರಮೇಶ್ ಇಂದ್ರ ಅವರು ಒಂದು ಇಂಪಾರ್ಟೆಂಟ್ ಪಾತ್ರದಲ್ಲಿದ್ದಾರೆ. ಅದ್ಭುತ ನಟ ಮಾತ್ರ ಅವರು. ಅಂದರೆ ನನಗೆ ಅವರು ಈ ಸಿನಿಮಾ ಆದಮೇಲೆ ಎಂಥ ಅದ್ಭುತ ನಟ ಅಂತ ಪ್ರಪಂಚಕ್ಕೆ ಗೊತ್ತಾಗಲಿ ಅನ್ನೋದು ನನ್ನ ಭಾಳ ಆಸೆ.
ಆ್ಯಂಡ್ ಅದೊಂದು ದೊಡ್ಡ ಪ್ರಿವಿಲೇಜ್ ಈ ಸಿನಿಮಾ ಮೂಲಕ ಅವ್ರದ್ದು ಅದೊಂದು ವಿಷಯ ಗೊತ್ತಾಗೋದು. ಇಟ್ ವಿಲ್ ಬಿ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ. ಫೆಂಟಾಸ್ಟಿಕ್ ಆ್ಯಕ್ಟರ್ ಅವರು. ಆಮೇಲೆ ಅವಿನಾಶ್ ಸರ್ ಇದ್ದಾರೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅವಿನಾಶ್ ಸರ್ದು. ಆ್ಯಂಡ್ ತುಂಬ ಜನ ಹೊಸ ಆ್ಯಕ್ಟರ್ಸ್, ಗೋಪಿ ಸರ್ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಸೂಪರ್ಬ್ ಆ್ಯಕ್ಟರು. ಬೆಸ್ಟ್ ಆಕ್ಟರ್ ಅಂತ ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಂದರೆ ನನ್ನ ಜೀವನ ಸುಲಭ ಆಗೋದಲ್ಲ. ಅಂದರೆ ನನಗೆ ನಮ್ಮ ಬರವಣಿಗೆ, ನಾನು ಗುಂಡು ಬರೀತಾ ಇರ್ಬೇಕಾದ್ರೆ ನಮಗೆ ಜಾಸ್ತಿ ಡೈಲಾಗ್ಸ್ ಹೇಳ್ಸೋಕೆ ಇಷ್ಟ ಇಲ್ಲ. ಅಂದರೆ ಒಂದು ವಿಷಯನ ನೀವು ಕಣ್ಣಲ್ಲಿ ಕನ್ವೆ ಮಾಡಬೇಕಾದ್ರೆ ಅದಕ್ಕೆ ಯಾಕೆ ಇಷ್ಟ ಲೈನ್ ಕೊಡಬೇಕು ಅಂತ. ಸೊ ತುಂಬ ವಿಷಯಗಳು ನಾವು ಬರೀ ನೋಟದಲ್ಲೇ ಟ್ರೀಟ್ ಮಾಡಿದ್ದೀವಿ. ಜಾಸ್ತಿ ಮಾತಾಡಲ್ಲ. ಸೊ ಇಲ್ಲ, ನನಗೆ ಜಿಲ್ದವರು ಸಂಕೋಚ ಜಾಸ್ತಿ. ಸೊ ಆ ಥರ ಪರ್ಸ್ಪೆಕ್ಟಿವಲ್ಲಿ ತುಂಬ ಪವರ್ಫುಲ್ ಆ್ಯಕ್ಟರ್ಸ್ ಇದ್ದರೆ, ಅಂದರೆ ಸ್ಟ್ರಾಂಗ್ ಆ್ಯಕ್ಟರ್ಸ್ ಇದ್ದರೆ ನಿಮಗೆ, ನೀವು ಅವ್ರನ್ನ ಪುಷ್ ಮಾಡೋಕ್ಕೆ ಸಾಧ್ಯ. ಅಂದರೆ ಅವ್ರಿಗೆ ಇನ್ನೂ ಚಾಲೆಂಜಿಂಗ್ ಸನ್ನಿವೇಶಗಳು ಬರಿಬೋದು. ಆ್ಯಂಡ್ ಒಂದು ಒಳ್ಳೆ ನಟ ಇದ್ದಾನೆ ಅಂತ ಗೊತ್ತಾದ್ಮೇಲೆ ನೀವು ಅವ್ರಿಗೆ ಸ್ಟುಪಿಡಾಗಿ ಸೀನ್ ಕೊಡೋಕ್ಕಾಗಲ್ಲ. ಆ್ಯಸ್ ಎ ರೈಟರ್ ನಿಮಗೆ ಚಾಲೆಂಜ್ ಅದು. ಏನು ಬರೀ ಈ ವೀಕ್ ನಾನು ಯಾಕೆ ಬೇಕು ಅಂತ ಬರುತ್ತೆ ಪ್ರಶ್ನೆ. ಸೊ ಅವ್ರಿಗೆ ಅದು ಅನಿಸ್ಬೇಕು, ಇದು ಕಷ್ಟ ಆಗೋರು, ಇದು ಹೆಂಗೆ ಹೇಳೋದು ಅಂತ ಅನಿಸ್ಬೇಕು. ಸೊ ನಿಮ್ಮ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಅದು ಚಾಲೆಂಜ್ ಆಗುತ್ತೆ. ಸೊ ಇಟ್ಸ್ ಲೈಕ್ ನಮ್ಮ ಗೇಮ್ ಇಂಪ್ರೂವ್ ಆಗುತ್ತೆ, ಅವ್ರ ಗೇಮ್ ಇಂಪ್ರೂವ್ ಆಗುತ್ತೆ. ಸೊ ಪ್ರಾಡಕ್ಟಿಗೆ ಬೆಟರ್ ಅದು. ಎಲ್ಲರೂ ಹೇಳ್ತಾರೆ ಪ್ಯಾನ್ ಇಂಡಿಯಾ ನಾವು ಮಾಡೋದಲ್ಲ, ಪ್ಯಾನ್ ಇಂಡಿಯಾ ಅದೇ ಆಗಬೇಕು ಅಂತ. ಆದರೆ ನಿಮ್ಮ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾಗೆ ಬೇಕಿರೋ ಅಂತ ಎಲ್ಲ ಇದೆ. ಆರ್ಟಿಸ್ಟ್ ಇದ್ದಾರೆ, ಮತ್ತು ಕಂಟೆಂಟು, ಟೈಟಲ್ಲೂ ಏನು ಅನಿಸುತ್ತೆ ಎಲ್ಲ ಫೀಲ್ ಆಗುತ್ತೆ. ನಿಮ್ಮ ಟೀಮಿಗೆ ಅನಿಸಿದ್ಯಾ ಇದನ್ನು ಬೇರೆ ಭಾಷೆಯಲ್ಲೂ ರಿಲೀಸ್ ಮಾಡಬೇಕು ಅಥವಾ? ಅಲ್ಲ, ಗೊತ್ತಿಲ್ಲ. ನೀವು ಹೇಳ್ದಂಗೆ ಅದು ಸಿನಿಮಾ ಅದು ಎಲ್ಲಿ ಹೋಗುತ್ತೆ ಅಂತ ಅದೇ ನಿರ್ಧಾರ ಮಾಡುತ್ತೆ. ಅಂದರೆ ನಾವು ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತೀವಿ. ಅದೆಲ್ಲಿ ಹೋಗುತ್ತೆ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ದೇವರೊಣಗೆ. ಅದು ಆಡಿಯನ್ಸ್ ಅದನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಬೇರೆ ಭಾಷೆ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಇಟ್ಕೊಂಡಿದ್ದೀವಿ. ರೆಡಿ ಆಗಿದೆ. ಹಾಂ, ಬಟ್ ಅಂದರೆ ರೆಡಿ ಆಗ್ತಾ ಇದೆ. ಬಟ್ ಅದೇ ನೋಡಬೇಕು ಹೆಂಗೆ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು. ಅದೇ ಅದರದ್ದೇ ಒಂದು ಲೈಫ್ ತೊಗೊಳತ್ತೆ. 7 ವಾರದಲ್ಲಿ ಇನ್ನೊಂದು ಬಿ ಸೈಡ್ ಬಿಡ್ತೀರಾ. ಬಟ್ ಫಸ್ಟ್ ಬಂದಿರೋದು ಸಾಂಗ್ ಇರ್ಬೋದು, ಟೀಸರ್ ಇರ್ಬೋದು, ಸಿನಿಮಾ ಇರ್ಬೋದು. ಸಿನಿಮಾ ಒಂದು ಕನೆಕ್ಟ್ ಆಗಿರ್ಬೇಕು ನಾವು, ಯಾಕಂದರೆ ನೆಕ್ಸ್ಟ್ ಪಾರ್ಟಿಗೆ ಅದು ಜರ್ನಿ ಆಗೋದಕ್ಕೆ. ಅದು ಬಿಟ್ಟರೆ ನೀವು ತಿರ್ಗಾ ಪಾರ್ಟ್ ಬಿ ಸಾಂಗ್ಗಳಿರ್ಬೋದು, ಟೀಸರ್ ಇರ್ಬೋದು, ಅದನ್ನೇ ಜನಕ್ಕೆ ನೀವು ರೀಚ್ ಮಾಡಿಸ್ಬೇಕು. ಮತ್ತೆ ಈಗ ಪಾರ್ಟ್ ಬಿ ಬರ್ತಿದೆ, ಹೆಂಗೆ ಪ್ಲ್ಯಾನ್ ಆಗ್ತಿದೆ ಅದು? ಅಂದರೆ ಇವಾಗ ನಾವು 2 ಹಂತದಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಒಂದು, ಸದ್ಯಕ್ಕೆ ಇವಾಗ ಬರೀ ಸೈಡ್ ಎ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ದಟ್ ಈಸ್ ದ ಫಸ್ಟ್. ಸೆಪ್ಟೆಂಬರ್ 1 ಸೈಡ್ ಎ ಬರ್ತಾ ಇದೆ. ಸೊ ಅದರದ್ದು ಸಾಂಗ್ಸು, ಟ್ರೇಲರು ಮತ್ತು ಪಬ್ಲಿಸಿಟಿ ಮೆಟೀರಿಯಲ್ಲು ಡ್ರೈವ್ ಮಾಡುತ್ತೆ. ಅದರಲ್ಲಿ ಇವಾಗ ಸೈಡಲ್ಲಿ 6 ಸಾಂಗ್ಸ್ ಇದೆ. ಅದರಲ್ಲಿ ನಾವು 3 ಸಾಂಗ್ ಬಿಡುಗಡೆ ಮಾಡಬೇಕು ಅಂತಿದ್ದೀವಿ. ಆಮೇಲೆ ಟ್ರೈಲರು. ಸೊ ಸೈಡ್ ಎ ರಿಲೀಸ್ ಆದ ನಂತರ ಇನ್ನು 3 ಸಾಂಗ್ ರಿಲೀಸ್ ಆಗುತ್ತೆ. ಆ ಸೈಡ್ ಬಿ ಹತ್ತಿರ ಬರ್ತಾ ಇರ್ಬೇಕಾದ್ರೆ ಸೈಡ್ ಬಿದು ಸಾಂಗು ಮತ್ತು ಟ್ರೈಲರ್ ಬಿಡುಗಡೆ ಆಗುತ್ತೆ. ಸೊ ಐಡಿಯಾ ಈಸ್ ಟು ಪುಷ್. ಅಂದರೆ ಸೈಡ್ ಎದು ನಿಮಗೆ ಸೈಡ್ ಬಿಗೆ ಆಬ್ವಿಯಸ್ಲಿ ಪುಷ್ ಆಗುತ್ತೆ ಮಾರ್ಕೆಟಿಂಗ್. ಬಟ್ ಸೈಡ್ ಬಿಗೆ ನಾವು ಸಪ್ರೇಟಾಗಿ ಮತ್ತೆ ಮಾರ್ಕೆಟಿಂಗ್ ಮಾಡಬೇಕು. ಸೊ ಅದಕ್ಕೆ ಸಾಂಗ್ಸ್ ಆಗಲಿ, ಟ್ರೈಲರ್ ಆಗಲಿ, ಪಬ್ಲಿಸಿಟಿ ಮೆಟೀರಿಯಲ್ ಎಲ್ಲ ಪ್ಲ್ಯಾನ್ ಆಗಿದೆ. ಸೊ ಅದೇ ಸಪ್ರೇಟಾಗಿ ಮಾಡ್ತೀವಿ. ಬಟ್ ಅದೇ ನಾವು ಇದು ಹೆಂಗೆ ಅಂದರೆ ಒಂಥರ ಆ ಸಿಚುವೇಶನ್ ನೋಡಿಕೊಂಡು ರಿಯಾಕ್ಟ್ ಮಾಡೋಂಥ ಒಂದು ಥರ ಇರುತ್ತೆ. ಬಿಕಾಸ್ ಸೈಡೇದು ಹೆಂಗೆ ಹೋಗ್ತಾ ಇದೆ, ಎಷ್ಟು ಟ್ರಾವೆಲ್ ಆಗಿದೆ, ಸೈಡ್ ಬಿದು ಎಷ್ಟು ಪಬ್ಲಿಸಿಟಿ ಮಾಡಬೇಕಾಗತ್ತೆ ಅನ್ನೋದು ಕಂಟೆಂಟ್ ಎಲ್ಲ ನಾವು ರೆಡಿ ಇಟ್ಕೊಂಡಿದ್ದೀವಿ. ಸೊ ಅದು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡೋಣ ಅಂತ. ತುಂಬ ಒಂದು ಹೊಸ ಎಕ್ಸ್ಪೀರಿಯನ್ಸು. ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ಮೇಲೆ ಎಲ್ಲರೂ ಅಂದ್ಕೊಂಡ್ರಲ್ವ, ಅಂದರೆ ಇವ್ರು ಹಿಂಗೆ ಹೋದ್ರೆ ಹಿಂಗೆ ಹೋಗ್ಬೋದು. ಅದನ್ನ ಈಗ ನೀವು ಮಾಡ್ಬೇಕು. ಈಗ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರೆ ನಿಮ್ಮಿಂದೆ ಒಂದಷ್ಟು ಜನ ಬರೋರು ಇರ್ತಾರೆ, ಓಕೆ ಇವ್ರು ಹಿಂಗೆ ಮಾಡಿದ್ರು ಹಿಂಗೆ ವರ್ಕ್ ಆಗುತ್ತೆ ಅಂತ. ಮೋಸ್ಟ್ಲಿ ಜಾಸ್ತಿ ಚಾಲೆಂಜಸ್ ಇದೆ ಸಿನಿಮಾ ಮಾಡಿದ್ರ ಜೊತೆಗೆ. ಅದ್ರ ಬಗ್ಗೆ ಇದಿಲ್ಲ. ಗೋಧಿಬಣ್ಣ ಮಾಡ್ಬೇಕಾದ್ರು ಹಂಗೆ ಇದ್ದಿದ್ದು ನನಗೆ. ಅಂದರೆ ಗೋಧಿಬಣ್ಣ ಮಾಡಿದಾಗ ಈ ಥರ ಕತೆ ಇಟ್ಕೊಂಡು ಥಿಯೇಟ್ರಲ್ಲಿ ಹೆಂಗೆ ಹೋಗೋದು, ಆ್ಯಂಡ್ ನಾವೇ ಪ್ರೊಡ್ಯೂಸ್ ಮಾಡಿ ನಮ್ಮಲ್ಲೇ ಆಚೆ ಕಡೆ ಹೋಗದೆ ರಿಲೀಸು, ಮಾರ್ಕೆಟಿಂಗ್ ಎಲ್ಲ ಪ್ರತಿಯೊಂದೂ ನಾನು ನೋಡಿದ್ದೀನಿ. ಅಂದರೆ ನಾನು ಮಾಡಿದ್ದೀನಿ. ಹೆಂಗೆ ಆಗತ್ತೆ ಅಂತ ನಾನು ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಮಾಡಿದ್ದೀನಿ. ಸೊ ಡಿಸ್ಟ್ರಿಬ್ಯೂಷನ್ ಹೆಂಗೆ ವರ್ಕ್ ಆಗುತ್ತೆ, ಮಾರ್ಕೆಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತುಂಬಾ ಸ್ಟಡಿ ಮಾಡಿ, ತುಂಬ ಟೈಮ್ ಆ್ಯಂಡ್ ಎಫರ್ಟ್ ಸ್ಪೆಂಡ್ ಮಾಡಿ ಮಾಡಿರೋದು. ಆ್ಯಂಡ್ ತುಂಬ ಹೊಸತನಕ್ಕೆ ಎಂಫಸಿಸ್ ಕೊಟ್ಟಿದ್ದೀವಿ. ಅಂದರೆ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು, ಈ ಟೀ ಶರ್ಟ್ಗಳು ಮಾಡೋದಾಗಲಿ, ತುಂಬ ಹೊಸ ಥರ ಮಾರ್ಕೆಟಿಂಗ್ ಐಡಿಯಾಸು ಅವೆಲ್ಲ ಮಾಡಿ ಬಂದಿದ್ದೀವಿ. ಕೌಲುದಾರಿಲೂ ಮಾಡಿದ್ದೀನಿ, ಗೋಧಿಬಣ್ಣಲ್ಲೂ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ಅ ಪ್ರಾಸೆಸ್ ದಟ್ ಐ ಆ್ಯಕ್ಚುಲಿ ಎಂಜಾಯ್.
ಮಾರ್ಕೆಟಿಂಗ್ ದ ಫಿಲ್ಮ್, ಅದರದ್ದೇ ಒಂದು ಸಪ್ರೇಟ್ ಕಿಕ್ ಇದೆ. ಸೊ ಅದು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಶುರು ಮಾಡೋದಕ್ಕೆ. ಓಕೆ, ನಿಮ್ಮ ಇದು ಕವಲುದಾರಿ ಆದಮೇಲೆ PRK ಜೊತೆ ಬೇರೆ ಅಸೋಸಿಯೇಟ್ ಮಾಡಬೇಕಿತ್ತಾ, ಆಗಿತ್ತಾ ಅಪ್ಪು ಸರ್ ಜೊತೆ ಏನಾದರೂ? ಪುನೀತ್ ಸರ್ಗೆ ಅಂದರೆ ಪುನೀತ್ ಸರ್ ನನಗೆ ಕವಲುದಾರಿಗಿಂತ ಮುಂಚೆನೇ ಹೇಳಿದರು. ಆ್ಯಕ್ಚುಲಿ ಎರಡು ಪ್ರೊಡ್ಯೂಸರ್ ಕಡೆಯಿಂದನೂ ಮಾತು ಬಂದಿತ್ತು. ಅಂದರೆ ಪುನೀತ್ ಸರ್ ಹೇಳಿ ಪ್ರೊಡ್ಯೂಸರ್ ಕಾಂಟ್ಯಾಕ್ಟ್ ಮಾಡಿ ಥರ, ಹೇಮಂತ್ ಅವ್ರ ಹತ್ರ ಇದ್ದಾರೆ ಕತೆ ಇದೆಯಾ ಚೆಕ್ ಮಾಡಿಸಿ ಅಂತ. ಆಮೇಲೆ ಪುನೀತ್ ಸರ್ ಹತ್ರನೂ ಮಾತಾಗಿತ್ತು, ಕತೆ ಇತ್ತು. ಕತೆನೂ ನಾನೊಂದು ಲೈನ್ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಗಿತ್ತು, ಅದು ಆಗಬೇಕಾಗಿತ್ತು. ಬಟ್ ಅದೇ ವೆರಿ ಅನ್ಫಾರ್ಚುನೇಟ್. ನಿಮ್ಮ ಸಿನಿಮಾಗಳು ಏನು ಒಂದು ಜಾನರ್ ಇದೆಯಲ್ಲ, ಇದೇ ಥರ ಸಿನಿಮಾನ ನೀವು ಮಾಡೋದು, ಅಥವಾ ಕಮರ್ಷಿಯಲ್ಲು ಮಾಸ್ ನಾನು ಟ್ರೈ ಮಾಡ್ತೀನಿ ಅಥವಾ ನನಗೂ ಬರುತ್ತೆ ಅನ್ನೋದು ಮುಂದಕ್ಕೆ ಆಗುತ್ತಾ, ಅಥವಾ ನಿಮ್ಮ ಸೆಟ್ ಆಫ್ ಆಡಿಯನ್ಸ್ ಇದೆ? ನನಗೆ ಎಲ್ಲ ಸಿನಿಮಾರು ಕಮರ್ಷಿಯಲ್ ಸಿನಿಮಾನೇ ಮಾಡೋದು. ನಾನು ಅದನ್ನು ಫಸ್ಟ್ ಡೇ ಇದ್ದರೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ತುಂಬ ಕಮರ್ಷಿಯಲ್ ಫಿಲ್ಮ್ ಮೇಕರ್ ನಾನು, ಬಟ್ ಕತೆ ಹೇಳ್ತಾ ಇದ್ದೀನಿ. ಅಂದರೆ ಅದು ನನಗೇನು ದುರಂತ ಅಂದರೆ, ನೀವು ಬೇರೆ ಕಡೆ ಹೋಗಿ ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಇಂಡಸ್ಟ್ರೀಲಿ ಒಂದು ಒಳ್ಳೆ ಕತೆ ತುಂಬ ಹಿಟ್ ಆಗಿದೆ ಅಂದರೆ ಅದು ಕಮರ್ಷಿಯಲ್ ಫಿಲಮ್ ಅಂತ ಪ್ರಶ್ನೆ ಮಾಡಲ್ಲ. ನಮ್ದ್ರಲ್ಲಿ ಅದೇ ನಾನು ಹೇಳಕ್ ಬಂದೆ, ಎರಡು ಥರ ಕಮರ್ಷಿಯಲ್ಲು. ಏನಂದರೆ ಸಿನಿಮಾ ರೀಚ್ ಆಗಿ ದುಡ್ಡು ಮಾಡಿ ಆ ಥರದ್ದೊಂದು ಕಮರ್ಷಿಯಲ್ಲು. ಬಟ್ ನಮ್ಮೊಂದು ಲೋಕಲ್ ಆಡಿಯನ್ಸ್ ಇದ್ದಾರೆ, ಏನು ಗೊತ್ತಾ ಕಮರ್ಷಿಯಲ್ ಅಂತ ಅಂದರೆ 3 ಸಾಂಗು 4 ಫೈಟು ಅಲ್ಲಿ ಚೆನ್ನಾಗಿ ಜಿಗಿ ಅಂತ ಕೊಂಡಿದ್ರೆ ಅದು ಕಮರ್ಷಿಯಲ್. ಆ ಥರ ಹೇಳಿದ್ದು ನಾನು. ಅಲ್ಲ, ನನಗೆ ಸಿನಿಮಾದಲ್ಲಿ ಭೇದ ಭಾವ ಇಲ್ಲ. ನನಗೆ ಎಲ್ಲ ಥರ ಸಿನಿಮಾನೂ ನೋಡ್ತೀನಿ. ನನಗೆ ಎಲಿಟಿಸಮ್ ಇಷ್ಟ ಇಲ್ಲ. ದಟ್ ಇದೇ ಸಿನಿಮಾ ಇದು ಸಿನಿಮಾ ಅಲ್ಲ ಅಂತ ಹೇಳೋರಿಗೆ ನಂಗೆ ಇಷ್ಟ ಇಲ್ಲ. ಸಿನಿಮಾ ಈಸ್ ಅ ವೆರಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇವಾಗ ಜನರು ಅವ್ರಿಗೆ ಒಂಥರ ಸಿನಿಮಾ ನೋಡಿ ನನಗೆ ಅದೇ ಸಿನಿಮಾ ಅಂತ ಹೇಳಿದ್ರೆ ಅವ್ನು ಕರೆಕ್ಟ್. ಅದು ನನಗೆ ಇದೇ ಸಿನಿಮಾ ಅಂದರೆ ನನಗೆ ಕರೆಕ್ಟು. ಬಟ್ ನಾನು ಕತೆಗಾರ ಆಗಿ ನನಗೆ ಗೊತ್ತಿರಬೇಕು ನಾನು ಯಾರಿಗೆ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ಕೆಲವೊಂದು ವಿಷಯಗಳು ನಾನು ಎಕ್ಸ್ಪ್ಲೈನ್ ಅಂದರೆ ತುಂಬ ಸಿಲ್ಲಿ ವಿಷಯನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನಾನು ಆಡಿಯನ್ಸ್ ಬುದ್ಧಿವಂತರು ಇದ್ದಾರೆ, ಅವರು ಯೋಚನೆ ಮಾಡ್ತಾರೆ, ಅವ್ರು ಯೋಚನೆ ಮಾಡಬೇಕು ಅಂತ ಕೆಲವೊಂದು ಕಡೆ ನನ್ನ ನಿರ್ಧಾರಗಳು ತೊಗೊತೀನಿ. ಅದು ಸುಮಾರು ಜನಕ್ಕೆ ತಲುಪದೇ ಇರ್ಬೋದು. ಬಟ್ ನಾನು ಎಲ್ಲರಿಗೂ ತಲುಪ್ಸಕ್ಕೆ ಹೋದರೆ ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಅವ್ರಿಗೆ ಅದನ್ನು ಕಳ್ಕೊತೀನಿ. ಎಲ್ಲರಿಗೂ ಸಿನಿಮಾ ಮಾಡೋದು ಭಾಳ ಕಷ್ಟ. ಅಂದರೆ ಅದು ಚಾರ್ಲಿ ಚಾಪ್ಲಿನ್ ಥರ ಒಂದು ಅದ್ಭುತ ಫಿಲ್ಮ್ ಮೇಕರ್ ಇರಬೇಕು, ಅಥವಾ ತುಂಬ ಅಪರೂಪಕ್ಕೆ ನಿಮಗೆ ತಾರೆ ಜಮೀನ್ ಪರ್ ಥರ ಒಂದು ಕತೆ ಯೂನಿವರ್ಸಲಿ ಎಲ್ಲರಿಗೂ ರೀಚ್ ಆಗೋಂಥ ಒಂದು ಕತೆ ಆಗಬೇಕು. ಆ ಥರ ಸಬ್ಜೆಕ್ಟ್ಸ್ ಕಮ್ಮಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ಆಡಿಯನ್ಸ್ ಯಾರು, ನೀವು ಯಾರಿಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅನ್ನೋದು, ಆ್ಯಂಡ್ ನೀವು ಅವ್ರಿಗೆ ಏನು ಕೊಡ್ತೀರಾ. ಸೊ ಆ ಪರ್ಸ್ಪೆಕ್ಟಿವಿಂದನೇ ಸಿನಿಮಾ ಮಾಡೋದು. ಸೊ ನಾನು ಆಡಿಯನ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನ ತಂಡದ ಒಳಗಡೆನೂ ಅದ್ವೈತ್ ಜೊತೆ ಶೂಟ್ ಎಲ್ಲ ಮಾಡ್ಬೇಕಾದ್ರೆ ಇದು ಅರ್ಥ ಆಗತ್ತಾ, ನಾನು ಅಂದರೆ ಏನೋ ಒಂದು ಎಮೋಷನ್ ನಾನು ಬರೀ ಒಂದು ಶಾರ್ಟಲ್ಲಿ ಹೇಳ್ತಾ ಇದ್ದೀನಿ, ಒಂದು ಮೂಮೆಂಟಲ್ಲಿ ಇಲ್ಲಿಂದ ಕ್ಯಾಮ್ರಾ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗುತ್ತೆ, ಇಷ್ಟರಲ್ಲೇ ಕತೆ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಇದು ಅರ್ಥ ಆಗದೋದ್ರೆ ಆಡಿಯನ್ಸಿಗೆ ಮುಂದೆ ವಿಷಯ ಅರ್ಥ ಆಗಲ್ಲ, ಓಕೆನಾ ಇದು ಅಂತ ನನಗೆ ತುಂಬ ಆತಂಕಗಳು ಶುರುವಾಗತ್ತೆ ಶೂಟಿಂಗ್ ಮಾಡ್ಬೇಕಾದ್ರೆ. ಬಟ್ ದೋಸ್ ಟೈಮ್ಸ್ ನಾನು ಕೇಳಿದಾಗ ಅರ್ಥ ಆಗತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಒಳಗಡೆ ಇದ್ದವ್ರಿಗೆ ಅದು ಯಾವಾಗಲೂ ಪ್ರಶ್ನೆ ಇರುತ್ತೆ, ಅರ್ಥ ಆಗತ್ತಾ ಇಲ್ಲೋ ಅಂತ. ದಟ್ ಈಸ್ ಬಿಕಾಸ್ ಐ ಆಮ್ ಥಿಂಕಿಂಗ್ ಆಫ್ ಆಡಿಯನ್ಸ್, ಅವ್ರಿಗೆ ಅರ್ಥ ಆಗಬೇಕು ಅಂತ. ಸೊ ಆ ಪರ್ಸ್ಪೆಕ್ಟಿವಲ್ಲೇ ನಾನು ಸಿನಿಮಾ ಮಾಡೋದು. ಸೊ ನಾನು ತುಂಬ ಕಮರ್ಷಿಯಲ್ ಫಿಲ್ಮ್ ಬೇಕಿರತ್ತ ನನ್ನ ಫೀಲಿಂಗು. ಆ್ಯಂಡ್ ಸಪ್ತಸಾಗರ ಈಸ್ ಮೈ ಮೋಸ್ಟ್ ಕಮರ್ಷಿಯಲ್ ಫಿಲ್ಮ್ ಬಿಕಾಸ್ ಇಟ್ ಈಸ್ ಅಂದರೆ ಲವ್ ಸ್ಟೋರಿ ಈಸ್ ಅ ವೆರಿ ಯೂನಿವರ್ಸಲ್ ಟಾಪಿಕ್, ಇಟ್ ಅ ವೆರಿ ಕಮರ್ಷಿಯಲ್ ಟಾಪಿಕ್. ಸೊ ತುಂಬಾ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಆ ಥರ ಮೂಮೆಂಟ್ಸ್ ಇದೆ. ಒಂದು ಲವ್ ಸ್ಟೋರಿಗೆ ಏನು ಬೇಕು, ಕ್ಲಾಸಿಕ್ ಲವ್ ಸ್ಟೋರಿದು ಏನು ನೋಡ್ತೀರಾ ನೀವು, ಆ ಥರದ್ದು ಮೂಮೆಂಟ್ಸ್ ತುಂಬಿರೋಂಥ ಸಿನಿಮಾ. ಓಕೆ, ಹಿಂದಿ ಸಿನಿಮಾಗೂ ಸ್ಕ್ರಿಪ್ಟಿಗೆಲ್ಲ ವರ್ಕ್ ಮಾಡಿದ್ರಿ ನೀವು. ಈಗೇನಾದರೂ ಅಪ್ರೋಚ್ ಬರ್ತಿರುತ್ತಾ, ಬನ್ನಿ ಇನ್ನೊಂದು ಸಿನಿಮಾ ಅಂದರೆ ಅಂದಾದೂನಾದ್ಮೇಲೆ ಅಂದಾದೂನ್ ತುಂಬ ದೊಡ್ಡ ಸಕ್ಸಸ್ ಆಗಿರೋದ್ರಿಂದ ತುಂಬ ಅಪ್ರೋಚಸ್ ಬಂದಿದೆ, ಬರ್ತಾನೂ ಇದೆ. ಬಟ್ ಅದೇ ನಾನು ಯೂಶ್ವಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದೇ ಸಿನಿಮಾ ಮಾಡೋದು. ನನಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸರಿ ಅಂತ ಅನಿಸಲ್ಲ. ಬರವಣಿಗೆ ಮಾಡ್ಬೋದು. ಸೊ ಆ ಥರದ್ದು 2-3 ಮಾತುಕತೆ ಆಗಿದೆ. ಬಟ್ ನಾನು ಹೇಳಿರೋದು ಸಪ್ತಾಹ ಮುಗಿದಾದ್ಮೇಲೆ ನಾನು ಮಾಡೋದು. ಅಂದರೆ ಇದು ಲವ್ ಸ್ಟೋರಿ ಅನ್ನೋದು ತುಂಬ ಜೆನ್ರಿಕ್ ಟರ್ಮ್. ಆ್ಯಂಡ್ ಫಸ್ಟ್ಲಿ ನನಗೆ ಅದೊಂದು ಆಡಿಯನ್ಸ್ ಇದ್ದಾರೆ ಅನ್ನೋದು ನನಗದು ಅದನ್ನು ನಾನು ಅಲ್ಲ, ಅಂದರೆ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಿಕಾಸ್ ನಾನು ಪ್ರತಿ ಸಿನಿಮಾ ಮಾಡಬೇಕಾದ್ರೂ ನಾನು ಫಸ್ಟ್ ಡೇಯಿಂದ ನಾನು ಆಡಿಯನ್ಸ್ನ ಗೆಲ್ಲಬೇಕು. ನನಗೆ ಯಾರೂ ಇಲ್ಲ, ಸಿನಿಮಾ ರೆಡಿ ಆಗೋಷ್ಟರಲ್ಲಿ ನನ್ನ ಸಿನಿಮಾಗೋಸ್ಕರ ಬರೋಕ್ಕೆ ಜನರಿದ್ದಾರೆ. ನಾನು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಳ್ಳೋದು ಇಲ್ಲ. ಸೊ ನಾನು ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ಕೊನೆ ಸಿನಿಮಾ ಥರನೇ ಮಾಡೋದು. ಸೊ ನನಗೆ ಯಾರೂ ಇಲ್ಲ, ನಾನು ಕಂಪ್ಲೀಟ್ ಹೊಸಬ. ಒಂದು ಇನ್ನೋಸೆನ್ಸ್ನ ತುಂಬ ಎಫರ್ಟ್ ಹಾಕಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಷ್ಟ ಅದು. ಪ್ರತಿ ಸಿನಿಮಾ ಮಾಡಾದ್ಮೇಲೂ ನೀವು ಇನ್ನೋಸೆನ್ಸ್ ಕಮ್ಮಿ ಆಗುತ್ತೆ. ಸೊ ಅದು ನಂಗೆ ಗೊತ್ತಿಲ್ಲ. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಒಂದು ಲವ್ ಸ್ಟೋರಿ ಅನ್ನೋದು ಜೆನ್ರಿಕ್ ಟರ್ಮ್. ಆ್ಯಂಡ್ ಲವ್ ಅನ್ನೋ ವಿಷಯನ
ಎಲ್ಲರೂ ಅನುಭವಿಸಿರೋಂಥ ವಿಷಯ ಅದು ಇನ್ ದೇರ್ ಓನ್ ವೇಸ್. ಆ್ಯಂಡ್ ಲವ್ ಡಸಂಟ್ ಹ್ಯಾವ್ ಟು ಬಿ ಬಿಟ್ವೀನ್ ಬರೀ ಹುಡುಗ ಹುಡುಗಿ. ಇಟ್ ಕ್ಯಾನ್ ಬಿ ಬಿಟ್ವೀನ್ ನಿಮ್ಮ ಬೈಕ್ನ ತುಂಬ ಪ್ರೀತಿಸ್ಬೋದು, ಯಾರಿಗೋ ಒಬ್ಬರಿಗೆ ಹಾಡೋದು ತುಂಬ ಇಷ್ಟ ಇರ್ಬೋದು. ಸೊ ಇಟ್ ಈಸ್ ಅ ತುಂಬ ಇಂಪಾರ್ಟೆಂಟ್ ಎಮೋಷನ್ ಇನ್ ಆಲ್ ಆಫ್ ಅಸ್. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಈ ಲವ್ ಸ್ಟೋರಿಲಿ ನಾವು ಏನು ಆ ಪಾತ್ರಗಳೇನು ಅನುಭವಿಸ್ತಾರೆ ಅಂದರೆ ಪ್ರತಿಯೊಂದು ಕಪ್ಪಲಲ್ಲೂ ಅವ್ರದ್ದೇ ಒಂದು ಮೊಮೆಂಟ್ ಅಂತ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಜಗಳ ಆದಾಗ ಒಂದು ಕಪ್ಪಲ್ಲು ಅದನ್ನು ಹೆಂಗೆ ಸರಿಪಡಿಸ್ಕೊತಾರೆ ಅನ್ನೋದು ಇನ್ನೊಂದು ಕಪ್ಪಲ್ಗೆ ಸಿಮಿಲರ್ ಇರಲ್ಲ. ಅಂದರೆ ಅವ್ರದ್ದೇ ಆದ ಒಂದು ಬೆಳಗ್ಗೆ ತಿಂಡಿ ಮಾಡಿರ್ಬೋದು, ಅದಕ್ಕೇನೋ ಒಂದು ಸಪ್ರೇಟಾಗಿ ಒಂದು ಸ್ವೀಟ್ ಇರ್ಬೋದು, ಅಥವಾ ಇವರು ಆಫೀಸಿಂದ ಕೆಲಸದಿಂದ ಬಂದಾಗ ಇವರೇನೋ ತಂದಿರ್ಬೋದು, ಅವರೇನೋ ತಂದಿರ್ಬೋದು. ಸೊ ಅವ್ರದ್ದೇ ಆದ ಒಂದು ಮೊಮೆಂಟ್ ಇರುತ್ತೆ, ಅವ್ರದ್ದೇ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅವ್ರದ್ದೇ ಆದ ಒಂದು ಪ್ರಪಂಚ ಇರುತ್ತೆ. ನಾವು ಅದಕ್ಕೆ ಇಂಟಿಮೇಟ್ ಆಗಬೇಕು. ಆ ಇಂಟಿಮೆಸಿ ಅನ್ನೋದನ್ನು ನಾವು ಎಷ್ಟು ಆಡಿಯನ್ಸಿಗೆ ಕರ್ಕೊಂಡು ಹೋಗ್ತೀವಿ ಅದಷ್ಟು ಸ್ಪೆಷಲ್ ಅನ್ಸುತ್ತೆ, ಅದಷ್ಟು ಯುನೀಕ್ ಅನ್ಸುತ್ತೆ. ನಾನು ಮಣಿರತ್ನಂ ಸರ್ದು ಲವ್ ಸ್ಟೋರಿ ಎಲ್ಲ ನೋಡಿದಾಗ ನಿಮಗೆ ಅದೆಷ್ಟು ನಿಜ ಅಲ್ವಾ. ಅಂದರೆ ಆ ಥರ ಕಪಲ್ ನಾನು ನನ್ನ ಪಾರ್ಟ್ನರ್ ಜೊತೆ ನಾನು ಆ ಥರ ಇರ್ತೀನಿ, ಮಾತಾಡೋ ಶೈಲಿ, ರೇಗ್ಸೋ ಥರ, ಆಮೇಲೆ ಜಗಳ ಆಡೋ ರೀತಿ, ಆ ಒಂದು ಸ್ಪೆಷಾಲಿಟಿ ಏನಿದೆ ಅದನ್ನು ನಾವು ಇಟ್ಸ್ ಲೈಕ್ ಮ್ಯಾಜಿಕ್, ಅದನ್ನು ನಾವು ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡಿರೋಂಥ ಸಿನಿಮಾ ಇದು. ಆ ಒಂದು ಇಂಟಿಮೆಸಿ, ಆ ಒಂದು ಇಂಟೆನ್ಸ್ ಎಮೋಷನ್ನ ಇಡೀ ಸಿನಿಮಾಲಿ ಯಾರನ್ನೂ ನಾನು ಪ್ರೀತಿಸ್ತೀನಿ ಅಂತ ಹೇಳಲ್ಲ. ಬಟ್ ತುಂಬ ಇಂಟೆನ್ಸ್ ಲವ್ ಸ್ಟೋರಿ. ಡಬ್ಬಿಂಗ್ ವಿಚಾರದಲ್ಲಿ ಹೇಳ್ತಿದ್ದೆ, ಈಗ ಟೀಸರ್ ಬಿಟ್ಟಿರೋದ್ರಲ್ಲಿ ಮನು ಅಂತ ಹೇಳೋದೇನೆ ಅದೊಂದು ಕೇಳಿಸಿತ್ತು ಒಂಥರ ಏನೋ ಅಲ್ಲಿ ಅದೇ ನೀವು ಹೇಳ್ದಂಗೆ ಇಂಟೆನ್ಸಲ್ಲಿ ಹೇಳುತ್ತಾರೆ. ಅದರಲ್ಲೂ ವರ್ಕ್ ಮಾಡಿದ್ದೀರಾ, ಹಿಂಗೆ ಬರಬೇಕು ತುಂಬ ಪರ್ಟಿಕ್ಯುಲರ್. ಅಂದರೆ ಅದು ಲೈನ್ಸ್ ಬರೆದಾಗ ಅದೇ ನಿಮ್ಗೊಂದು ಗೈಡ್ ಥರ ಆಗತ್ತಲ್ಲ, ಅದೇ ಒಂದು ಕಾಂಪಸ್ ಥರ ಆಗ್ಬಿಡತ್ತೆ ನಿಮಗೆ. ನಿಮ್ಮ ಸ್ಕ್ರಿಪ್ಟು, ನಿಮ್ಮ ಕ್ಯಾರೆಕ್ಟರ್ಸೇ ಒಂದು ಕಾಂಪಸ್ ಆಗ್ಬಿಡತ್ತೆ. ಸೊ ಅವರೇ ಒಂದು ಕಡೆ ಅದೇ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಆ ಒಂದು ಮಾತಾಡೋ ರೀತಿ, ಒಂದು ಹುಡುಗಿ ಜೊತೆ ಫೋನಲ್ಲಿ ಫಾರ್ ಎಕ್ಸಾಂಪಲ್ ಮಾತಾಡಿದಾಗ ಅವರು ಅಂದರೆ ಫಸ್ಟ್ ಇನಿಷಿಯಲಿ ಲವ್ ಇರ್ಬೇಕಾದ್ರೆ ಮಾತಾಡೋ ರೀತಿನೇ ಬೇರೆ ಇರುತ್ತೆ, ವಾಯ್ಸ್ ನಿಮ್ಮದು ಕಮ್ಮಿ ಆಗುತ್ತೆ. ದರ್ ಇಸ್ ಅ ಸರ್ಟನ್ ಡೀಟೇಲಿಂಗ್ ಟು ಬೀಯಿಂಗ್ ಇನ್ ಲವ್. ದಟ್ ಇಸ್ ವಾಟ್ ವಿ ಹ್ಯಾವ್ ಟ್ರೈ ಟು ಕ್ಯಾಪ್ಚರ್. ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ಮೇ ಬಿ ಎಲ್ಲ ಮಾತಾಡ್ಸಿದ್ದೀನಿ ಅಂತ ಅನ್ಸುತ್ತೆ. ಇನ್ನೇನಾದರೂ ಇದೆಯಾ? ಇಲ್ಲ, ತುಂಬ ಮಾತಾಡ್ಬಿಡಿದ್ವಿ, ಇಷ್ಟೊಂದು ಮಾತಾಡೋ ಅಭ್ಯಾಸ ಇಲ್ಲ. ಓಕೆ, ಇದಿಷ್ಟು ಹೇಮಂತ್ ಅವರ ಮಾತಾಗಿತ್ತು. ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಸೈಡ್ ಬಿ 2 ಪಾರ್ಟಲ್ಲಿ ರಿಲೀಸ್ ಆಗ್ತಾ ಇದೆ. ಇಷ್ಟೇ ಅಲ್ಲ, ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿನಿಮಾದಲ್ಲೂ ಇದೆ. ಇನ್ನೇನು ಸಿನಿಮಾ ಸೆಪ್ಟೆಂಬರ್ 1ಗೆ ರಿಲೀಸ್ ಆಗುತ್ತೆ. ಆದರೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಒ ಟಿ ಟಿಲಿ ಬರುತ್ತೆ ಅಥವಾ ಮೊಬೈಲಲ್ಲಿ ಯಾರೋ ಕಳಿಸ್ತಾರೆ ಅಂತೆಲ್ಲ ವೆಯ್ಟ್ ಮಾಡಬೇಡಿ, ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ. ಯಾಕಂದರೆ ಥಿಯೇಟ್ರಲ್ಲೇ ನೋಡೋವಂಥ ಫೀಲು ನೀವು ಮನೇಲಿ ಕೂತ್ಕೊಂಡು ಒ ಟಿ ಟಿಯಲ್ಲಿ ನೋಡಿದಾಗಲೂ ಅಥವಾ ಮೊಬೈಲ್ ನೋಡಿದಾಗಲೂ ಆ ಫೀಲ್ ಸಿಗಲ್ಲ. ಯಾಕಂದರೆ ಥಿಯೇಟ್ರು ಫೀಲ್ನ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಅಪ್ಡೇಟ್ಗಾಗಿ ಕನ್ನಡ ಪಿಕ್ಚರ್ ನೋಡ್ತಾ ಇರಿ.